ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ರಾಜ್ಯದ ನೂತನ ಪಂಚಾಯಿತಿಗಳ ಸಚಿವರೇ ಇದ್ದಾರೆ. ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತನ್ನು ಆರಂಭಿಸ್ತೀನಿ. ಭಾಳಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಅವರು ಶಾಸಕರಾದ ನಂತರ ಕಾಂಗ್ರೆಸ್ ಯಾವಾಗ ಪೂರ್ಣ ಬಹುಮತದ ಸರ್ಕಾರವಾಗಿ ಅಧಿಕಾರಕ್ಕೆ ಬಂತು ಆಗೆಲ್ಲ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಮತ್ತು ಪೂರ್ಣ ಅವಧಿಯ ಮಂತ್ರಿಯಾಗಿಯೂ ಕೂಡ ಅವರು ಕೆಲಸ ಮಾಡಿರೋದ್ರಿಂದಾಗಿ ಅವರದೇ ಆದಂಥ ಅನುಭವಗಳಿದ್ದಾವೆ. ಬೀದರ್ನ ಪ್ರಭಾವಿ ನಾಯಕ ಮಾತ್ರ ಅಲ್ಲ, ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕನಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರು ಬೆಳೆದಿರುವಂಥದ್ದು ಕೂಡ ಅವರಿಗೆ ಸಿಕ್ಕಿರುವ ಈ ಪ್ರಮುಖ ಖಾತೆ ಒಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಈಶ್ವರ್ ಖಂಡ್ರೆ ಅವರೇ, ನಮಸ್ಕಾರ. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರಗಳು, ಅಭಿನಂದನೆಗಳು. ಮತ್ತೆ ಹೊಸ ಮುಖ್ಯಮಂತ್ರಿಯವರ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. RDPR ಮಿನಿಸ್ಟ್ರಿಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ದೊಡ್ಡ ಜವಾಬ್ದಾರಿ ಇದೆ, ಅತ್ಯಂತ ಮಹತ್ವದಾದಂಥ ಒಂದು ಖಾತೆ ಇದೆ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ, ಭಾರತ ಇದು ಹಳ್ಳಿಗಳ ದೇಶ, ಹಳ್ಳಿಗಳು ಭಾರತದ ಆತ್ಮ, ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿಯಾಗಿದೆ. ಆ ದೃಷ್ಟಿಯಿಂದ ಇವತ್ತು ನನಗೇನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠ ನಾಯಕರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಖರ್ಗೆ ಸರ್ ಅವರು, ರಾಹುಲ್ಜಿ ಅವರು ನಮಗೆ ಒಪ್ಪಿಸಿದ್ದಾರೆ. ಅದನ್ನು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಇವತ್ತು ನಿಭಾಯಿಸಿ ಗ್ರಾಮಗಳ ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾನು ಈಗಾಗಲೇ ಅಧಿಕಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನನ್ನ ಕೆಲಸ ನಾನು ಪ್ರಾರಂಭ ಮಾಡಿದ್ದೇನೆ. ತಾವು ಹೇಳಿದ್ರಿ ಬಸವಾದಿ ಶರಣರು ಪ್ರಜಾಪ್ರಭುತ್ವದ ಪ್ರವರ್ತಕರು. ಯಾಕಂದರೆ ಅಲ್ಲಿಂದ ನಮ್ಮ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಮ್ಯಾಗ್ನಾ ಕಾರ್ಟಾಗಿಂತ ಮೊದಲೇ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಸವಾದಿ ಶರಣರು ಶುರು ಮಾಡಿರುವಂಥ ಆ ಪ್ರಜಾಪ್ರಭುತ್ವದ ಪರಿಕಲ್ಪನೆ. ಅಥವಾ ಪಂಚಾಯತ್ ರಾಜ್ನ ಪರಿಕಲ್ಪನೆಗೆ ಬಂದಾಗ ನೀವು ಹೇಳಿದ್ರಿ, ರಾಜೀವ್ ಗಾಂಧಿ ಅವರು ಅಫ್ಕೋರ್ಸ್ ಅವರು ಸಂವಿಧಾನದ ತಿದ್ದುಪಡಿ ತಂದರು. ಆದರೆ ಪಂಚಾಯತ್ ರಾಜ್ ವಿಚಾರದಲ್ಲೂ ಕೂಡ ಕರ್ನಾಟಕನೇ ಮೊದಲ ರಾಜ್ಯ. ಅದು ಮಂಡಲ ಪಂಚಾಯತ್ ಪರಿಷತ್ಗಳ ಮೂಲಕವಾಗಿ ಮಾಡಿದಂತಹ ರಾಜ್ಯ ನಮ್ಮ ರಾಜ್ಯ. ನಜೀರ್ ಸಾಬ್ರಂಥವರು ಇವತ್ತು ಕೂಡ ಪಂಚಾಯತ್ ರಾಜ್ ಅನ್ನುವಂಥ ವಿಚಾರಗಳು ಬಂದಾಗ ಅಥವಾ ಗ್ರಾಮೀಣಾಭಿವೃದ್ಧಿ ಅನ್ನೋ ವಿಚಾರಕ್ಕೆ ಬಂದಾಗ ಒಂದು ಹೆಸರು ನಮ್ಮಲ್ಲಿ ಇವತ್ತು ಚಿರಸ್ಥಾಯಿಯಾಗಿ ಉಳ್ಕೊಂಡಿರುವಂಥದ್ದು ನಜೀರ್ ಸಾಬ್ರ ಹೆಸರು ಇದೆ. ಹೀಗಿರುವಾಗ ಅಂದರೆ ನಮ್ಮಲ್ಲಿ ಮಾಡೆಲ್ಗಳು ನಮ್ಮ ನಡುವೆ ಇದೆ, ನಮಗೆ ಇರುವಂತಹ ಮಾದರಿಗಳು ಇದ್ದಾವೆ. ಅದನ್ನ ಇನ್ನಷ್ಟು ವಿಸ್ತರಿಸುವಂತಹದ್ದು ದೊಡ್ಡ ಜವಾಬ್ದಾರಿ. ಅದು ಬಹಳ ದೊಡ್ಡ ಟಾರ್ಗೆಟ್ ಆಗುತ್ತೆ. ಒಂದು ಸ್ಕಿಲ್ ನಮ್ಮಲ್ಲಿ ಬಹಳ ಎತ್ತರದ ಒಂದು ಉನ್ನತವಾದಂತಹ ಸ್ಕಿಲ್ ನಮ್ಮಲ್ಲಿ ಆಲ್ರೆಡಿ ರೆಡಿ ಆಗಿದೆ. ಹೀಗಾಗಿ ಈ 2 ವರ್ಷ ಏನು ಈಶ್ವರ್ ಖಂಡ್ರೆ ಅವರ ಮುಂದೆ ಇರುವಂಥದ್ದು ಇನ್ನು ಮುಂದಿನ 2 ವರ್ಷ ಮಾತ್ರ. ಇಲ್ಲಿ ಈಶ್ವರ್ ಖಂಡ್ರೆ ಅವರ ವೇಗ ಎಷ್ಟಿರಬೇಕಾಗತ್ತೆ, ಎಷ್ಟು ಮಟ್ಟಿಗೆ ಆ ವೇಗಕ್ಕೆ ನೀವು ರೆಡಿ ಆಗಿದ್ದೀರಿ ಅಂತ? ಅವರಿಗೆ ಇದರಲ್ಲಿ ನನ್ನ ಮೊದಲನೇ ಆದ್ಯತೆ ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ ಶುದ್ಧ ಕುಡಿಯೋ ನೀರು ಕೊಡುವಂಥದ್ದು. ನೀರು ಜೀವಜಲ. ಬೆಳಿಗ್ಗೆ ಎದ್ದರೆ ಎಲ್ರಿಗೂ ನೀರು ಬೇಕು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 31 ಜಿಲ್ಲೆಗಳಿದ್ದಾವೆ. ಇಲ್ಲಿ ನೋಡಿ ಸುಮಾರು 239 ತಾಲೂಕುಗಳಿದ್ದಾವೆ. ಸುಮಾರು 5,928 ಗ್ರಾಮ ಪಂಚಾಯತಿಗಳಿದ್ದಾವೆ. 30,787 ಗ್ರಾಮಗಳಿದ್ದಾವೆ. ಒಟ್ಟು ಜನಸಂಖ್ಯೆ ನಮ್ಮ 6,10,00,000 ಜನಸಂಖ್ಯೆಯಲ್ಲಿ 3,78,00,000 ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಈ ರಾಜ್ಯದ 61% ಜನ ಇವತ್ತು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕು, ಅವರು ಆರೋಗ್ಯಕರವಾಗಿ ಬೆಳಿಬೇಕು ಅನ್ನುವಂಥದ್ದು. ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಶುದ್ಧ ಗಾಳಿ ಬೇಕು, ಶುದ್ಧ ನೀರು ಬೇಕು, ಒಳ್ಳೆಯ ಗುಣಮಟ್ಟದ ಆಹಾರ ಬೇಕು ಅವರಿಗೆ, ಮತ್ತು ಎಲ್ಲ ರೀತಿಯ ಮೂಲ ಸೌಕರ್ಯ ಅವರಿಗೆ ಬೇಕು. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ನಾನು ಸಚಿವನಾದ ಮೇಲೆ ಪ್ರಪ್ರಥಮವಾಗಿ ನಾನು ಎಲ್ಲಿಗ ತುರ್ತಾಗಿ ಕುಡಿಯುವ ನೀರಿನ ಸಮಸ್ಯೆಗಳಿದ್ದವೋ ಅದನ್ನು 24 ತಾಸು ಒಳಗಾಗಿ ಎಲ್ಲೇ ಒಂದು ಕರೆ ಬಂದರೂ ಸಹಾಯವಾಣಿ ಮುಖಾಂತರ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ.
ಇವತ್ತು 24 ತಾಸು ಒಳಗಾಗಿ ಶುದ್ಧ ಕುಡಿಯ ನೀರಿನ ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳಿ. ಈಶ್ವರ್ ಖಂಡ್ರೆ, ತಾವು ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ನಿಮ್ಮ ಆದರ್ಶ ಅಥವಾ ನಿಮ್ಮ ದೂರದೃಷ್ಟಿಯ ನಾಯಕ ಅಂತ ಕರೆಯುವಂತಹ ರಾಜೀವ್ ಗಾಂಧಿ ಅವರನ್ನ ಹಾಡಿ ಹೊಗಳ್ತೀರಿ. ಆದರೆ ರಾಜೀವ್ ಗಾಂಧಿಯವರು ಈ ಏನು ನಮ್ಮಲ್ಲಿ ಅಧಿಕಾರ ವಿಕೇಂದ್ರೀಕರಣ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಸಾಂವಿಧಾನಿಕ ತಿದ್ದುಪಡಿಯನ್ನು ತಂದು ಎಲ್ಲವೂ ಕೂಡ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ಪಂಚಾಯತಿಗಳಿಗೆ ಚುನಾವಣೆ ನಡೆದಿಲ್ಲ. ಅವತ್ತು ಮುಂದೂಡಿಕೆ ಮಾಡಿದಂಥವ್ರು ಬಹುಶಃ ಯಾವ ರಾಜಕೀಯ ಹಿಂಜರಿಕೆ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಆದರೆ ಮುಂದೂಡಿಕೆ ಅಂತೂ ಆಯಿತು. ನಂತರ ನಾನಾ ನೆಪಗಳು ಬಂದವು. ಈ ನೆಪಗಳನ್ನು ಬಿಟ್ಟು ಈಗಲಾದರೂ ಎಲೆಕ್ಷನ್ ನಡೆಯುತ್ತಾ? ಯಾಕಂದರೆ ಒಂದು ಕಡೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದವರು ಕರ್ನಾಟಕ ಸರ್ಕಾರದ ಮೇಲೆ ಇಲ್ಲ ಇವರು ಕೋರ್ಟ್ನ ಡೈರೆಕ್ಷನ್ಸನ್ನು ಪಾಲನೆ ಮಾಡ್ತಿಲ್ಲ ಅಂತ ಹೇಳುವಂಥ ಒಂದು ಅಫಿಡವಿಟನ್ನು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಅಂದರೆ ಏನಿದು? ನೋಡಿ, ನಾವೇ ತಂದಂಥ ಅಧಿಕಾರ ವಿಕೇಂದ್ರೀಕರಣ ಒಂದು ಕಾಯ್ದೆ ಇದೆ. ಇದನ್ನು ಕಾರ್ಯಗತ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಚುನಾವಣೆ ನಡೆಸೋದರ ಬಗ್ಗೆ ಈಗಾಗಲೇ ನಮ್ಮ ಸಚಿವ ಸಂಪುಟದಲ್ಲಿ ಅನೇಕ ಸಲ ಚರ್ಚೆ ಆಗಿದೆ. ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ಜಿ ಅವರು ಈ ಚುನಾವಣೆ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಹಿತ ಇವತ್ತೇನು ಕ್ಷೇತ್ರ ಪುನರ್ವಿಂಗಡಣೆ ಇದೆ, ಮೀಸಲಾತಿ ನಿಗದಿ ಮಾಡುವಂಥದ್ದಿದೆ, ಇದೆಲ್ಲವನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ತಿ ಮಾಡಿ ಚುನಾವಣೆ ಮಾಡಲೇಬೇಕು ಅನ್ನುವಂಥದ್ದಕ್ಕೆ ಎಲ್ಲ ರೀತಿಯ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಬಂದ ನಂತರ ಅದ್ರ ಬಗ್ಗೆ ನಾನು ಪರಿಶೀಲನೆಯನ್ನು ಮಾಡಿದ್ದೇನೆ. ಮತ್ತು ನಾವು ಹೈಕೋರ್ಟ್ಗೆ ಈಗಾಗಲೇ ಒಂದು ಅಫಿಡವಿಟ್ ಕೊಟ್ಟಿದ್ದೇವೆ. 8 ವಾರಗಳ ಒಳಗಾಗಿ ಚುನಾವಣೆ ನಡೆಸಲೇಬೇಕಾಗತ್ತೆ, ನಡೆಸ್ತೀವಿ. ಚುನಾವಣೆ ನಡೆಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. 8 ವಾರಗಳ ಒಳಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಏನು ಮೀಸಲಾತಿ ನಿಗದಿ ಮಾಡೋದಿದೆ ನಿಯಮಬದ್ಧವಾಗಿ, ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ, ಅದನ್ನು ಪೂರ್ಣಗೊಳಿಸ್ತೇವೆ. ಅದನ್ನು ಪೂರ್ಣಗೊಳಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ವರದಿಯನ್ನು ಕೊಡ್ತೇವೆ. 8 ವಾರಗಳ ನಂತರ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡುತ್ತೆ. ದಿನಾಂಕ ನಿಗದಿ ಮಾಡಿ ಮುಂದಿನ 2 ತಿಂಗಳ ಒಳಗಾಗಿ, ಅಂದರೆ ಈಗ ನಾವು ಜೂನಲ್ಲಿದ್ದೇವೆ, ಜುಲೈ ಒಳಗಾಗಿ ನಾವು ಅವರಿಗೆ ಮಾಹಿತಿ ಎಲ್ಲ ರೀತಿಯಲ್ಲಿ ಅವರಿಗೆ ಪುನರ್ವಿಂಗಡಣೆ ಮಾಡಿ ಕೊಟ್ಟ ನಂತರ ಆಗಸ್ಟ್ ಸೆಪ್ಟೆಂಬರ್, ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಇವತ್ತು ಈ ಒಂದು ವರ್ಷದ ಒಳಗಾಗಿ ಇವತ್ತು ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡ್ತೀವಿ ಅನ್ನೋಂಥ ಮಾತನ್ನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಿಮ್ಮ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ, ನಿಮ್ಮ ಜಿಲ್ಲಾ ನಾಯಕರುಗಳು, ಗ್ರಾಮದ ನಾಯಕರುಗಳು, ತಾಲೂಕು ನಾಯಕರುಗಳು ಕಾಯ್ತಾ ಇದ್ದಾರೆ. ನೋಡಿ, ಎಲ್ಲರ ಅಭಿಮತ, ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅವರ ಬಯಕೆಯೂ ಇದೆ, ಅಭಿಮತನೂ ಇದೆ. ನಮ್ಮ ನಾಯಕರುಗಳ ಒಂದು ಆಲೋಚನೆ ಅನ್ನೋದು ಆದಷ್ಟು ಶೀಘ್ರದಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಅತ್ಯಂತ ಶೀಘ್ರದಲ್ಲಿ ಚುನಾವಣೆ ಮಾಡುತ್ತೇವೆ. ನಿಮ್ಮ ಮಕ್ಕಳಿಗೆ ಅಪ್ಪನ ಮೇಲೆ ಹೆಚ್ಚು ಪ್ರೀತಿ ಇದ್ದಿದ್ದು ಅಮ್ಮ ಹೆಚ್ಚು ನೋಡ್ಕೊಳ್ತಿದ್ದಿದ್ದು? ಸಹಜವಾಗಿ ಅಮ್ಮನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಅಲ್ವಾ? ಯಾಕೆಂದ್ರೆ ಈಗ ನನ್ನ ಮಗ ಸಂಸದನಾಗಿದ್ದಾನೆ. ಹೌದು, ಅವನು ಹೇಳ್ತಾನೆ, ನಾನು ಸಂಸದನಾಗ್ಲಿಕ್ಕೆ ಕಾರಣ ನಮ್ಮ ತಾಯಿ ಅಂತ ಹೇಳಿ. ಅದಕ್ಕೆ ದೊಡ್ಡ ಮಗ ಡಾಕ್ಟರ್ ಇದ್ದಾನೆ, PG ಮಾಡಿದ್ದಾನೆ, DM ಮಾಡ್ತಾ ಇದ್ದಾನೆ. ಇಬ್ರು ಮಕ್ಕಳು ನನಗೆ, ಇಬ್ರು ವಿದ್ಯಾಭ್ಯಾಸ ಮಾಡಿದ್ದಾರೆ. ನೀವು ಇದು ಎಂಜಿನಿಯರಿಂಗ್ ಮುಗಿಸಿದ ನಂತರ ರಾಜಕೀಯಕ್ಕೆ ನೇರವಾಗಿ ಬರಬೇಕು ಅಂತ ಆಸೆ ಇತ್ತು, ಬಟ್ ನೀವು ಸೇವಾದಳಕ್ಕೆ ಹೋಗಿದ್ರಕ್ಕೆ ಕಾರಣ? ಹೌದು, ನಂದೇನು ಆಸೆ ಇರಲಿಲ್ಲ ರಾಜಕೀಯದಲ್ಲಿ ಬರಬೇಕು ಅಂತ ಹೇಳಿ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು, ಸೇವಾದಳ ಕ್ಯಾಂಪ್ ಇತ್ತು ಕಲ್ಕತ್ತಾದಲ್ಲಿ, ನ್ಯಾಷನಲ್ ಟ್ರೈನಿಂಗ್ ಕ್ಯಾಂಪ್. ಈ ಕ್ಯಾಂಪ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದ್ರು. ನನ್ನ ಮನಸ್ಸು ಇರಲಿಲ್ಲ ಅವಾಗ, ಇನ್ನು ರಾಜಕೀಯದಲ್ಲಿ ಪ್ರವೇಶ ಮಾಡಬೇಕು ಅನ್ನೋಂಥ ಉದ್ದೇಶನೂ ಇರಲಿಲ್ಲ. ಹೀಗಾಗಿ ನಾನು ಈಗ ನನ್ನ ತಂದೆಯವ್ರ ಮಾತು ಮೀರ್ಲಿಕ್ಕೆ ಬರ್ತಾ ಇರಲಿಲ್ಲ, ಹೇಳೋದೇ ಕಡಿಮೆ ಹೇಳ್ತಿದ್ರು. ಈಗ ಅವರಿಗೆ ನಾನು ನಿರಾಶೆ ಮಾಡಬಾರ್ದು ಅಂತೇಳಿ ಹೇಳಿ ನಾನೊಬ್ಬ ಸ್ನೇಹಿತನಿಗೆ ತೆಗೆದುಕೊಂಡು ಕಲ್ಕತ್ತಾಗೆ ಹೋದೆ. ಕೊನೆ ದಿವಸ ನನಗೆ ಸಮಾರೋಪ ಸಮಾರಂಭಕ್ಕೆ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಬಂದರು. ರಾಜೀವ್ ಗಾಂಧಿಯವರು ಬಂದು ಭಾಷಣ ಮಾಡಿದ ಮೇಲೆ ರಾಜೀವ್ ಗಾಂಧಿಯವ್ರ ಜೊತೆಲಿ ಫೋಟೋ ಸೆಷನ್ ಅರೇಂಜ್ ಆಯಿತು. ಫೋಟೋ ಸೆಷನ್ ಅರೇಂಜ್ ಆಗಿದ್ದ ಸಂದರ್ಭದಲ್ಲಿ 15 ನಿಮಿಷ ನಿಂತೀವಿ, ನಾವು ಶುರುವಾಗಿದ್ದೇವಲ್ಲ, ಅವ್ರಿಗೆ ಕಾಯ್ತಾ ನಿಂತೀವಿ. ಏನಪ್ಪ ಯಾಕಾರ ಕಾಯಬೇಕು ಅನ್ನೋಂಥ ರೀತಿಯಲ್ಲಿ ಮನಸ್ಸಲ್ಲಿತ್ತು. ಆದರೆ ಯಾವಾಗ ರಾಜೀವ್ ಗಾಂಧಿಯವ್ರಿಗೆ ನಾನು ನೋಡಿದೆ, ಒಬ್ಬ ಸ್ಫುರದ್ರೂಪಿ ನಾಯಕ. ಅಂದರೆ ನಾಯಕತ್ವ ಅಂದರೆ ಹೆಂಗಿರಬೇಕು ಅಂದರೆ, ನಾಯಕನಿಗೆ ನೋಡಿದರೆ ಇವತ್ತೊಂದು ಸ್ಫೂರ್ತಿ ಬರಬೇಕು, ಒಂದು ಇನ್ಸ್ಪೈರ್ ಆಗಬೇಕು.
ನಾನು ಪ್ರಥಮವಾಗಿ ರಾಜೀವ್ ಗಾಂಧಿ ಅವರಿಗೆ ನೋಡಿದ್ದು ಮತ್ತೊಬ್ಬ ನಾಯಕನಿಗೆ, ಇವತ್ತು ನಮ್ಮ ತಂದೆಯವರಿಗೆ ನಮ್ಮ ರೋಲ್ ಮಾಡೆಲ್, ಒಬ್ಬ ರಾಜಕೀಯದಲ್ಲಿ ಒಬ್ಬ ನಾಯಕ ಅಷ್ಟೊಂದು ಪ್ರಭಾವಿ, ಅಷ್ಟೊಂದು ಬೇರೆಯವ್ರ ಮೇಲೆ ಪ್ರಭಾವ ಬೀರುವಂಥ ಒಂದು ಶಕ್ತಿ ಸಾಮರ್ಥ್ಯ ಇತ್ತು ಅಂತ ಹೇಳಿದರೆ ಅದು ದಿವಂಗತ ರಾಜೀವ್ ಗಾಂಧಿಯವರ ಹತ್ರ ಇತ್ತು. ಅವರ ನಗುಮುಖ, ಆ ಪಕ್ಕದಲ್ಲಿ ಬಂದು ನಿಂತು ನಾವು ಫೋಟೋ ತೊಗೊಂಡ್ವಿ. ಎಂತ ಆಯ್ತಪ್ಪ, ಇಲ್ಲಿ 15 ದಿವಸ ಬಂದಕ್ಕೆ ಸಾರ್ಥಕ ಆಯಿತು ಅಂತ. ಇವತ್ತು ನಾನು ಈ ಕ್ಯಾಂಪ್ಗೆ ಬಂದೆ, ಈ ಕ್ಯಾಂಪಿಗೆ ಬಂದು ಅಟೆಂಡ್ ಆಗಿದ್ದಕ್ಕೆ ನಮ್ಮ ತಂದೆಯವರು ಒಳ್ಳೇದೇ ಮಾಡಿದ್ದಾರೆ ಅಂತ ಅನಿಸ್ತಾ ಹೊತ್ತು ನನಗೆ. ತಾವು ಕೆಪಿಸಿಸಿ ಅಧ್ಯಕ್ಷರಾಗುವ ರೇಸ್ನಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರ ಹೆಸರು ಸುಮಾರು ಸಲ ಕೇಳ್ತಾ ಇದ್ವಿ. ಈಶ್ವರ್ ಖಂಡ್ರೆ ಅವರು ನೆಕ್ಸ್ಟ್ PCC ಅಧ್ಯಕ್ಷರಾಗ್ತಾರಂತ ಹೇಳಿ ನಮ್ಮ ಜೊತೆ ಯಾವ್ದಾದ್ರು ಚರ್ಚೆ ಆಗಿದ್ದಿತ್ತ ಈ ಸಂಬಂಧ? ನನಗೆ ಗೊತ್ತಿಲ್ಲ. ನನಗೆ ಕರೆದು ಕೇಳಿದ್ರು, ಯಾವುದೇ ಜವಾಬ್ದಾರಿ ಇದ್ರು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಖರ್ಗೆ ಅವರು ಆಯ್ಕೆಯ ವಿಚಾರಗಳಲ್ಲೂ ಕೂಡ ಖರ್ಗೆ ಅವರು ಸ್ವಲ್ಪ ಮಟ್ಟಿಗೆ ಈಶ್ವರ್ ಖಂಡ್ರೆ ಕಡೆಗೆ ಒಲವು ಹೊಂದಿದ್ರಂತೆ ಅಂತೇಳಿ. ಖರ್ಗೆ ಸಾಹೇಬರು ನಮ್ಮ ಭಾಗದವರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಸಹಜವಾಗಿ ನಮ್ಮ ಬಗ್ಗೆ ಹೆಚ್ಚಿನ ಒಲವು ಇದ್ದೇ ಇರುತ್ತೆ. ಅವ್ರದ್ದೆಲ್ಲ ಒಲವು ಇದೆ ಅಂತಲೇ ಇವತ್ತು ಕಾರ್ಯಾಧ್ಯಕ್ಷನೂ ಆದೆ, ಮತ್ತು ಈಗ 2 ಸಲ ಮಂತ್ರಿನೂ ಆಗಿದ್ದೇನೆ, ಮತ್ತೆಲ್ಲ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಇಲ್ಲಿ ತಾವು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ಸಮುದಾಯದ ಕೆಲಸಗಳನ್ನು ತಾವು ಮಾಡ್ತಾ ಬಂದಿದ್ದೀರಿ. ಆದರೆ ಈ ಸಂದರ್ಭದಲ್ಲಿ ತಾವು ಈ ಹುದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮದ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ನಿಮ್ಮದೇ ಪಕ್ಷ ಸರ್ಕಾರ ನಡೆಸ್ತಾ ಇತ್ತು, ತಾವು ಮಂತ್ರಿ ಬೇರೆ ಆಗಿದ್ರಿ. ಒಂದು ಕಡೆಯಲ್ಲಿ ಸಮುದಾಯ, ಮತ್ತೊಂದು ಕಡೆಯಲ್ಲಿ ಪಕ್ಷದ ಅಧಿಕಾರದಲ್ಲಿರುವಂತಹ ಸರ್ಕಾರದ ನಿರ್ಧಾರ. ಈ ವಿಚಾರಗಳು ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಅದು ತಳಮಳ ತಂದಿತ್ತಾ, ಅಥವಾ ನಿಮಗೆ ಆ ವಿಚಾರಗಳು ಬೇಕು ಅಂತ ಅನಿಸ್ತಿತ್ತಾ ಅಥವಾ ಬೇಡ ಅನ್ನಿಸ್ತಿತ್ತಾ? ಯಾವ ರೀತಿಯಾಗಿ ತಾವು ಅದನ್ನು ಒಬ್ಬ ನಾಯಕನಾಗಿ ವೈಯಕ್ತಿಕವಾಗಿ ಈಶ್ವರ್ ಖಂಡ್ರೆ ಅವರು ಈ ವಿಚಾರವನ್ನು ಹೇಗೆ ನೋಡ್ತಿದ್ರು? ನೋಡಿ, ವೈಯಕ್ತಿಕವಾಗಿ ಅಥವಾ ಒಬ್ಬ ಸಮುದಾಯದ ಮುಖಂಡನಾಗಿ ಹೇಳಬೇಕು ಅಂತ ಹೇಳಿದರೆ, ಅಂದಿನ ದಿನಮಾನಗಳಲ್ಲಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೆ. CM ಸರ್ ಅವ್ರಿಗೂ ತಿಳಿಸಿದ್ದೆ, ಸಚಿವ ಸಂಪುಟದಲ್ಲೂ ಚರ್ಚೆ ಮಾಡಿದ್ದೆ, ಹೊರಗಡೆನೂ ಹೇಳಿದ್ದೆ. ಇವತ್ತು ಲಿಂಗಾಯತ ವೀರಶೈವ ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ 2 ಮುಖಗಳು. ಇವತ್ತು ಅದಕ್ಕೆ ಎಲ್ಲವನ್ನೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಎಲ್ಲ ಅಧ್ಯಕ್ಷರುಗಳು ಮತ್ತು ಶತಾಯುಷಿಗಳಾದಂಥ ಪರಮ ಪೂಜ್ಯ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರವರು, ಅವರು ಇಂಥ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ 2 ಒಂದೇ, ಅದು ಬೇರೆ ಬೇರೆ ಅನ್ನುವಂಥದ್ದು ಪ್ರಶ್ನೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಅದಕ್ಕೆ ಇವತ್ತು ಬದ್ಧನಾಗಿದ್ದೇನೆ, ಯಾವತ್ತಿಗೂ ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೀಗ ಜಾತಿ ಗಣತಿಯ ವರದಿಗಳು ಬರ್ತಾ ಇದ್ದಾವೆ. ಈ ವಿಚಾರದಲ್ಲೂ ಕೂಡ ವೀರಶೈವ ಮಹಾಸಭಾ ಒಂದು ಅಭಿಪ್ರಾಯವನ್ನು ಹೊಂದಿದೆ, ಸರ್ಕಾರ ಒಂದು ಅಭಿಪ್ರಾಯವನ್ನು ಹೊಂದಿದೆ, ರಾಹುಲ್ ಗಾಂಧಿ ಅವರು ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಆ ಕಡೆ ನೋಡಿದರೆ ಒಕ್ಕಲಿಗ ಸಮುದಾಯ ಅಲ್ಲಿ ಮಹಾಸಂಸ್ಥಾನದವರು ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಈ ರೀತಿಯಾದಂತಹ ಅಭಿಪ್ರಾಯಗಳು ಇದ್ದಾವೆ. ಒಂದು ಸರ್ಕಾರವಾಗಿ ಕೆಲಸ ಮಾಡುವಾಗ ಎಲ್ಲ ಜನಜಾತಿಗಳನ್ನು ಕೂಡ ನೋಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಕೂಡ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನೀವು ಯಾವ ಜಾತಿಯವರು, ನೀವು ಯಾವ ಜಾತಿಯವರು ಅನ್ನುವಂಥದ್ದನ್ನು ಅವರು ಈವನ್ ಮಾಧ್ಯಮದವ್ರಿಗೆ ಕೇಳಿರುವಂಥದ್ದು ಕೂಡ ನಾವು ನೋಡಿದ್ವಿ. ಅವ್ರು ಹೇಳ್ತಾ ಇರೋಂಥ ಏನಂದರೆ, ಎಲ್ಲ ಜಾತಿಗಳಿಗೆ ಸರಿಯಾದ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜಾತಿ ಗಣತಿಯನ್ನು ಮಾಡಿದ ತಕ್ಷಣವೇ ಈ ರಾಜ್ಯದಲ್ಲಿರುವ ಪ್ರಭಾವಿ ಜಾತಿಗಳವರು ಹೇಳ್ತಿದ್ದಾರೆ, ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ, ನಮ್ಮ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳುವಂತ ಹೇಳ್ತಿದ್ದಾರೆ. ಏನು ಹಾಗಾದರೆ ಇಲ್ಲಿ ಹೇಗೆ ಮುಂದಕ್ಕೆ ಹೋಗುವಂಥದ್ದು? ನೋಡಿ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದೇ ಲಿಂಗಾಯತ ವೀರಶೈವ ಸಮುದಾಯ. ಹಿಂದೆ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಅನುಭವ ಮಂಟಪದ ಮುಖಾಂತರ ಎಲ್ಲ ವೃತ್ತಿಯ ಸಮುದಾಯದವರಿಗೆ ಒಂದು ಕಡೆ ಸೇರಿಸಿ ಇವತ್ತು ಸಮಾಜದಲ್ಲಿ ಏನು ವರ್ಗಭೇದ, ವರ್ಣಭೇದ, ಲಿಂಗಭೇದ ಏನಿದೆ ಅಲ್ಲ, ಇದೆಲ್ಲವನ್ನು ನಿವಾರಣೆ ಮಾಡಿ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅವರ ಗುರಿಯನ್ನಾಗಿಟ್ಟುಕೊಂಡಿದ್ದರು. ಅದೇ ಗುರಿ ಇವತ್ತು ಕಾಂಗ್ರೆಸ್ ಪಕ್ಷದ್ದು ಇದೆ, ಅದೇ ಗುರಿ ನಮ್ಮದು ಇದೆ. ಅದಕ್ಕೆ ಇವತ್ತು ನಮ್ಮ ಪಕ್ಷ ಎಲ್ಲ ಸಮುದಾಯಗಳು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಇವತ್ತು ಎಲ್ಲರಿಗೂ ಅವಕಾಶ ಕೊಡಬೇಕಂತೇಳಿ ಹೇಳಿನೇ ಇವತ್ತು ಸಮೀಕ್ಷೆ ನಡೀತಾ ಇದೆ. ಈಗಾಗಲೇ ವರದಿ ಬಂದಿದೆ ಅನ್ನುವಂಥದ್ದು ಮಾಧ್ಯಮಗಳು ಸ್ವೀಕರಿಸಿದ್ದಾರೆ, ಬಂದಿದೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಎಲ್ಲರೂ ಮಾಧ್ಯಮದ ವರದಿ ಕೊಟ್ಟಿದ್ದಾರೆ, ಆ ವರದಿ ಅಧ್ಯಯನ ಮಾಡ್ತೇವೆ. ವರದಿ ಸರಿಯಾಗಿದ್ದರೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಅನೇಕ ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ,
ಎಲ್ಲ ಅಭಿಪ್ರಾಯಗಳು ತೆಗೆದುಕೊಂಡು ಅದು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋಂಥದ್ದು. ಆದರೆ ಅದ್ಯಾಕೋ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ್ರು ಅನ್ನೋ ಕಾರಣಕ್ಕಾಗಿ ಇವ್ರಿಗೆ ಇದ್ದಕ್ಕಿದ್ದಂತೆ ಅದರ ಮೇಲೆ ಪ್ರೀತಿ ಬಂತು ಅನ್ನುವಂಥ ಒಂದು ಅಂಶ HMT ಕಾರ್ಖಾನೆಗೆ ಕೊಟ್ಟಿರುವಂಥ ಜಮೀನಿನ ವಿಚಾರದಲ್ಲಿ ಚರ್ಚೆಗೆ ಬಂತು. ಹೌದಾ ಖಂಡ್ರವ್ರೆ, ಇದರಲ್ಲಿ ವೈಯಕ್ತಿಕ ಏನಾದರೂ ಇತ್ತ? ನೋಡಿ, ನಂದು ಕುಮಾರಸ್ವಾಮಿ ಅವ್ರದ್ದು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಆಗಲಿ, ಯಾವುದೇ ರೀತಿಯ ನಮ್ಮದು ಅಂದರೆ ರಾಜಕೀಯ ವಿರೋಧನೂ ಇಲ್ಲ. ರಾಜಕೀಯವಾಗಿ ನಾನು ಏನು ವೈಯಕ್ತಿಕವಾಗಿ ಯಾರು ವಿರೋಧನೂ ಮಾಡೋನಲ್ಲ. HMT ವಿಷಯದಲ್ಲಿ 443 ಎಕರೆ ಇದು ಅರಣ್ಯ ಜಮೀನು. HMTಗೆ ಹಿಂದೆ ಒಂದು ಇದರಲ್ಲಿ ಕೊಟ್ಟಿದ್ದಂಥದ್ದು ಇವತ್ತು ಅದು HMT ಕಾರ್ಖಾನೆ ಮುಚ್ಚಲ್ಪಟ್ಟಿತ್ತು. ಮುಚ್ಚಿದ ಮೇಲೆ ನಿಯಮ ಏನು ಹೇಳುತ್ತೆ, ಇವತ್ತು ಅರಣ್ಯಕ್ಕೆ ವಾಪಸ್ ಕೊಡಬೇಕು, ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. 7 ಕೋಟಿ ಜನರ ಆಸ್ತಿ ಅದು. ಆ ಆಸ್ತಿ ಇವರು ಮಾರಾಟ ಮಾಡಿಕೊಂಡಿದ್ದಾರೆ, ಸುಮಾರು 160 ಎಕರೆ ಇವತ್ತು ರಿಯಲ್ ಎಸ್ಟೇಟ್ಗಳಿಗೆ ಕೊಟ್ಟಿದ್ದಾರೆ. ಅದು ಅರಣ್ಯ ಕಾಯ್ದೆ ವಿರುದ್ಧವಾಗಿ. ಕೇಂದ್ರ ಸರ್ಕಾರಕ್ಕೆ ಬರೆದಾಗ ಅವ್ರು ಹೇಳ್ತಾರೆ ಕೊಡ್ಲಿಕ್ಕೆ ಬರಲ್ಲ ಅವರಿಗೆ ಅಂತ. ಅದು ಕೇಂದ್ರದ ಸ್ವಾಮ್ಯದ ಒಂದು ಕಂಪನಿ. ಅವ್ರು ಹೇಳಿದ್ರು ಕಾನೂನು ಬಾಹಿರವಾಗಿ ಕೊಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಇದು ನನ್ನ ಗಮನಕ್ಕೆ ಬಂದಾಗ ಮತ್ತು ನಮ್ಮ ಅಧಿಕಾರಿ ಒಬ್ಬರು ಇದಕ್ಕೆ ಡಿನೋಟಿಫೈ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದ್ರು, ಯಾವುದೋ ಒತ್ತಡದಲ್ಲಿ. ಅದು ಸಚಿವ ಸಂಪುಟಕ್ಕೂ ತರಲಿಲ್ಲ, ಮಂತ್ರಿಯವರ ಗಮನಕ್ಕೂ ತರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಂಥದ್ದು. ಅದು ಮಾಡಬಾರ್ದು ಅಂತೇಳಿ ಹೇಳಿ ನಾನು ಹೋಗಿ ವಿಡ್ರಾ ಮಾಡಬೇಕು ಅಂದರೆ ಎಲ್ಲ ಕಂಪನಿಗಳು ಹೋಗಿ ಅದರಲ್ಲಿ ಇಂಪ್ಲೀಡ್ ಆಗಿಬಿಟ್ಟಿದ್ದಾವೆ, ನಡೀತಾ ಇದೆ. ಕುಮಾರಸ್ವಾಮಿ ಅವರು ವ್ಯಾಪ್ತಿಯಲ್ಲಿ ಬರ್ತದೆ. ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಅವರು ಕರ್ನಾಟಕದ ಪರ ಇದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಕರ್ನಾಟಕ ರಾಜ್ಯದ ಆಸ್ತಿ ಇದೆ 443 ಎಕರೆ. ಅದು ಅವರೇ ಹೇಳ್ತಾರೆ 15,000 ಕೋಟಿ ಆಸ್ತಿ ಅಂತ. ಇವತ್ತು 25,000 ಕೋಟಿ ರೂಪಾಯಿ ಆಸ್ತಿ ಇದೆ. ಅದು ಇದೇನು ಈಶ್ವರ್ ಖಂಡ್ರೆ ತನ್ನ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾನ? ನನಗೇನಾದರೂ ಸ್ವಾರ್ಥ ಇದೆಯಾ? ನನಗೆ ಇದ್ರ ಬಗ್ಗೆ ಏನೂ ಇಲ್ಲ. ನಾನೊಂದು ಇಲಾಖೆಯ ಸಚಿವನಾಗಿದ್ದೇನೆ, ಅದಕ್ಕೆ ನ್ಯಾಯ ಕೊಡಬೇಕು, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿದರೆ ಸರ್ಕಾರದ ಆಸ್ತಿ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ. ಅದರಲ್ಲಿ ಎಷ್ಟೋ ಜನರಿಗೆ ಇವತ್ತು ನೋವಾಗ್ತದೆ, ಎಷ್ಟೋ ಜನರಿಗೆ ಅದರಿಂದ ನಮ್ಮ ವಿರುದ್ಧ ಆಗ್ತಾರೆ, ನಮಗೆ ಬೈತಾರೆ. ಪರವಾಗಿಲ್ಲ, ನನ್ನ ಕಾನ್ಷಿಯಸ್ ಭಾಳ ಕ್ಲಿಯರ್ ಇದೆ. ನನ್ನ ಆತ್ಮಸಾಕ್ಷಿಯಾಗಿ ನಾನು ಸೇವೆಯನ್ನು ಮಾಡಿದ್ದೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಉಳಿದ ಪಕ್ಷಗಳ ಹೊರತಾಗಿ ಕಾಂಗ್ರೆಸ್ನಿಂದ ಕಳೆದ 36 ವರ್ಷಗಳಿಂದ ಯಾರೂ ಕೂಡ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿ ಆಗಲಿಲ್ಲ. ಇದಕ್ಕೆ ಒಂದು ಕಾರಣ ಏನಂದರೆ, ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಸರಿದಿದೆ ವೀರೇಂದ್ರ ಪಾಟೀಲ್ರಿಗಾದಂಥ ಅನ್ಯಾಯದ ಕಾರಣಕ್ಕಾಗಿ ಅನ್ನುವಂಥ ವಿಚಾರಗಳು ರಾಜಕೀಯವಾಗಿರುವಂತಹ ಚರ್ಚೆ. ಅದನ್ನು ನೀವು ಒಪ್ಬೋದು, ಒಪ್ಪದೇ ಇರ್ಬೋದು, ಅದನ್ನು ಕಾಂಗ್ರೆಸ್ನವ್ರು ಬೇರೆ ರೀತಿಯ ವಿಶ್ಲೇಷಣೆ ಮಾಡ್ಬೋದು. ಅದು ಆದರೆ ಪಾಪ್ಯುಲರ್ ನರೇಟಿವ್ ಅಂತೂ ಆ ರೀತಿಯಾಗಿ ಇದೆ. ಅದು ತಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದೇ ಇರುತ್ತೆ. ತಮ್ಮ ಪ್ರಕಾರ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಉದ್ದೇಶಪೂರ್ವಕವಾಗಿ ಕೊಡದೇ ಇರುವಂಥದ್ದು ನಡೀತಾ ಇದೆಯಾ? ನೋಡಿ, ಹಾಗೇನಿಲ್ಲ. ನನ್ನ ಪ್ರಕಾರ ಲಿಂಗಾಯತರು ಜಾತ್ಯತೀತ ವಿಚಾರವುಳ್ಳಂಥವ್ರು. ಸ್ವಾತಂತ್ರ್ಯ ಪೂರ್ವದಿಂದಲೂ ಲಿಂಗಾಯತ ಸಮುದಾಯ ಈ ಒಂದು ರಾಜ್ಯಕ್ಕೆ, ಈ ಪಕ್ಷಕ್ಕೆ ಭಾಳ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಹೀಗಾಗಿ ನಮ್ಮ ಪಕ್ಷ ಎಲ್ಲ ಸಮುದಾಯಕ್ಕೆ, ಅತಿ ಸಣ್ಣ ಸಮುದಾಯ ಇದ್ದರೂ ಸಹಿತ ಅವರ ನಿಷ್ಠೆ, ಪಕ್ಷ ನಿಷ್ಠೆ, ಅವರ ಒಂದು ಅನುಭವ, ಅವರ ದಕ್ಷತೆ, ಅವರ ಎಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳನ್ನಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಅದೇ ಆಧಾರದ ಮೇಲೆ ಇವತ್ತು ಮುಂದೆ ಬರುವಂಥ ದಿನಮಾನಗಳಲ್ಲೂ ಸಹಿತ ಇವತ್ತಿಗೂ ನೋಡಿ, ಹಿಂದೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಸಚಿವ ಸಂಪುಟದಲ್ಲಿ 7 ಜನ ಲಿಂಗಾಯತ ವೀರಶೈವರು ಇವತ್ತು ಸಚಿವ ಸಂಪುಟದಲ್ಲಿ ನಾವು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದೇವೆ. ಈಗ ಮೊನ್ನೆ ನಡೆದಂಥ ಏನು 14 ಜನ ನಾವು ಪ್ರಮಾಣ ವಚನ ಮಾಡಿದ್ದೇವೆ. ಇಲ್ಲ 3 ಜನ ಲಿಂಗಾಯತರು ಇವತ್ತು ಪ್ರಾತಿನಿಧ್ಯ ನಮಗೆ ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ಒಂದು ಏನು ನೀತಿ ಇದೆ, ಸಿದ್ಧಾಂತ ಇದೆ, ಅದರ ಮೇಲೆ ನಡೆದುಕೊಳ್ಳುವಂಥ ಒಂದು ಪಕ್ಷ ಇದೆ. ಹೀಗಾಗಿ ಎಲ್ಲರಿಗೂ ಸಮಾನವಾಗಿ ನಾವು ತಗೊಂಡು ಹೋಗ್ತೇವೆ. ಎಲ್ಲರಿಗೂ ಅವಕಾಶ ಸಿಗ್ತದೆ, ನಮ್ಮ ಸಮುದಾಯಕ್ಕೂ ಅವಕಾಶ ಸಿಗ್ತದೆ. ತಾವು ಈಗ ತಮ್ಮ ಪಕ್ಷದಲ್ಲಿ ಕೆಲವರು 28ಕ್ಕೆ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿರೋನು, 33ರಲ್ಲಿ ರೇಸ್ನಲ್ಲಿರೋನು ಅನ್ನೋಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ. ತಾವು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸು ಅಥವಾ ಆ ರೀತಿಯಾದ ಲೆಕ್ಕಾಚಾರ ಹಾಕೋದಿದ್ರೆ ಯಾವ ಚುನಾವಣೆಯ ನಂತರ ನನಗೆ ಅಂಥದ್ದೊಂದು ಅವಕಾಶ ಸಿಗುತ್ತೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನೋಡಿ, ಇವತ್ತು ನನ್ನ ಉದ್ದೇಶ, ನಾವು ರಾಜಕೀಯದಲ್ಲಿ ಬಂದಂಥದ್ದು ಸಮಾಜ ಸೇವೆ ಮಾಡಲಿಕ್ಕೆ. ಏನು ಸ್ಥಾನಮಾನ ಸಿಗ್ತವೆ, ಯಾವುದೇ ಸಿಕ್ಕರು, ಇವತ್ತು ನಮ್ಮ ಪಕ್ಷ ಇದೆ, ಇವತ್ತು ವರಿಷ್ಠರಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡಿ ಅವರವರ ಸಾಮರ್ಥ್ಯದ ಆಧಾರದ ಮೇಲೆ, ಸೇವೆ ಆಧಾರದ ಮೇಲೆ, ನಿಷ್ಠೆ ಆಧಾರದ ಮೇಲೆ, ದಕ್ಷತೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಮತ್ತು ಜನ ಏನು ಬಯಸ್ತದೆ, ಇವತ್ತು ಜನಾಭಿಪ್ರಾಯ,
ಜನಾಭಿಪ್ರಾಯ ಅತ್ಯಂತ ಮಹತ್ವದಾದಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಜನಾಭಿಪ್ರಾಯದ ಆಧಾರದ ಮೇಲೆ ಇವತ್ತು ನಾಯಕತ್ವ ಸಿಗ್ತದೆ. ಹೀಗಾಗಿ ಆ ನಾಯಕತ್ವಕ್ಕೆ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಮಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ಇದ್ದರೂ ಸಮರ್ಥವಾಗಿ ನಿಭಾಯಿಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಾನು ನಿಭಾಯಿಸ್ತೇನೆ. ನಾನು ಹಿಂಗೆ ಆಗ್ತೇನೆ, ಪ್ರಧಾನಮಂತ್ರಿ ಆಗ್ತಾನೆ, ಅಮೆರಿಕದ ಅಧ್ಯಕ್ಷ ಆಗ್ತಾನೆ, ಅದೆಲ್ಲ ಇವತ್ತಂಥ ಕನಸುಗಳು ಇವತ್ತು ಕಾಣುವಂಥದ್ದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೇ ಇಲ್ವಾ ನಿಮಗೆ? ನನ್ನ ಜಾಯಮಾನ ಇಲ್ಲ. ನಾನು ಆಸೆ ಇಲ್ಲ ಅಂತ ಹೇಳಿಲ್ಲ ನಿಮಗೆ. ಓಕೆ, ನಾನು ಅದಕ್ಕೆ ಹೇಳಿದೆ, ಇವತ್ತು ನಾವು ಆಸೆ ಮಾಡುವಂಥದ್ದು ಬೇರೆ. ಅದು ನಮ್ಮ ಸಾಮರ್ಥ್ಯದ ಮೇಲೆ, ನಮ್ಮ ಸೇವೆ ಆಧಾರದ ಮೇಲೆ, ನಿಷ್ಠೆ ಆಧಾರದ ಮೇಲೆ, ಕೆಲಸ ಆಧಾರದ ಮೇಲೆ ಅದು ತನ್ನ ತಾನೇ ಬರಬೇಕು. ನಾವು ಭಾಳ ಅಪೇಕ್ಷೆ ಮಾಡುವಂಥವ್ರು ಭಾಳ ಇದೆ. ಎಲ್ಲ ಅಪೇಕ್ಷೆ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದ? ಸರ್ಕಾರದ ಜವಾಬ್ದಾರಿ ಏನಿದೆ? ಅವಶ್ಯಕತೆ ಪೂರ್ತಿ ಮಾಡಬೇಕು. ರೋಟಿ ಕಪಡ ಅವ್ರ ಮಕಾನ್, ಅದು ಅವಶ್ಯಕತೆ ಇದೆ, ಸರ್ಕಾರದ ಜವಾಬ್ದಾರಿ ಇದೆ ಕೊಡುವಂಥದ್ದು. ಅಪೇಕ್ಷೆ ನಾವು ಮುಗಿಲಿಗೆ ಹೋಗ್ತೀನಿ ಅಂತಾನೆ, ನಾನು ಹೆಲಿಕಾಪ್ಟರ್ ತೊಗೋತೀನಿ ಅಂತಾನೆ, ಆಗತ್ತಾ? ಅದು ಅವನ ಸಾಮರ್ಥ್ಯದ ಮೇಲೆ ಅನುಗುಣವಾಗಿ ಬರ್ತದೆ. ಥ್ಯಾಂಕ್ ಯು ಈಶ್ವರ್ ಖಂಡ್ರೆ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಇದು ಈಶ್ವರ್ ಖಂಡ್ರೆ ಅವರ ನೇರವಾದಂತಹ ಮಾತುಗಳು. ನಮಸ್ಕಾರ.